ದಸರಾ ಅಂತ ಹೇಳುವಂಥದ್ದು ಸರ್ 47 ವರ್ಷ ಆಯಿತು ಗೋಣಿಕೊಪ್ಪಲಲ್ಲಿ. ಬಹಳ ವಿಜೃಂಭಣೆಯಿಂದ ಎಲ್ಲ ರೀತಿಯಲ್ಲಿ ಬಹಳ ಚೆನ್ನಾಗಿ ನಡ್ಕೊಂಡು ಬರ್ತಿತ್ತು. ಕೇವಲ ಈಗ ಒಂದು 2-3 ವರ್ಷದಿಂದ ಈಚೆ ನಾವೇನು 10 ದಶಮಂಟಪದಲ್ಲಿ ಸುಮಾರು 350ರಿಂದ 400ರಷ್ಟು ಸದಸ್ಯರಿದ್ದೀವಿ. ಏನು ಗೋಣಿಕೊಪ್ಪ ದಸರಾಕ್ಕೆ ಸರ್ಕಾರ ಎಷ್ಟು ಹಣ ನೀಡುತ್ತೆ ಅಷ್ಟೇ ಹಣವನ್ನು ನಾವು 450 ಸದಸ್ಯರು ಸಾರ್ವಜನಿಕರು ಸೇರಿ ನಾವು ಈ ದಸರಾಕ್ಕೆ ಹಾಕ್ತಾ ಇದ್ದೀವಿ. ಸುಮಾರು 70 ಲಕ್ಷಕ್ಕೂ ಹೆಚ್ಚು ಅನುದಾನವನ್ನು ನಾವು ಸಹ ಸಾರ್ವಜನಿಕರಿಂದ, ರೈತಾಪಿ ವರ್ಗದವರಿಂದ, ವ್ಯಾಪಾರಸ್ಥರಿಂದ, ಕೂಲಿ ಕಾರ್ಮಿಕರಿಂದ ಎಲ್ಲರಿಂದ ಸಂಗ್ರಹಿಸಿ ದಸರಾವನ್ನು ನಾವು ಆಚರಿಸ್ತಾ ಇದ್ದೀವಿ. ನಮಗೀಗ ಸಮಸ್ಯೆ ಬರುವಂಥದ್ದು ಸರ್, 10 ದಶಮಂಟಪಗಳಿವೆ. 10 ದಶಮಂಟಪಗಳು 4 ಶೋ ಅಂತ ಹೇಳಿದ್ರೆ 40 ಶೋ ಆಗುತ್ತೆ. ಈ ಗೋಣಿಕೊಪ್ಪಲಲ್ಲಿ 40 ಶೋ ಅಂತ ಹೇಳಿದ್ರೆ ಒಂದು ಶೋ ಕನಿಷ್ಠ ಒಂದು ಅರ್ಧ ಗಂಟೆ ಆದರೂ ಆಗುತ್ತೆ. ಅರ್ಧ ಗಂಟೆ ಒಂದೊಂದು 40 ನಿಮಿಷ ಇರುತ್ತೆ. ನಮಗೆ ಇಲ್ಲಿ ಬರುವಂಥದ್ದು ಪ್ರಶ್ನೆ ಹೇಗೆ ಅಂತಂದ್ರೆ ಶಬ್ದ ಮಾಲಿನ್ಯದ ಪ್ರಶ್ನೆ ಸರ್. ಒಂದು ಮಂಟಪದಲ್ಲಿ ಒಂದು ಕಥಾ ಸಾರಾಂಶವನ್ನು ನಾವು ನಮಗೆ ದೇಣಿಗೆ ಕೊಟ್ಟಂತಹ ಸಾರ್ವಜನಿಕರಿಗೆ, ಈ ಗೋಣಿಕೊಪ್ಪಲು ಸುತ್ತಮುತ್ತಲಿನಿಂದ ಬಂದಂತಹ ಎಲ್ಲ ಜನರಿಗೂ ನಮ್ಮ ಒಂದು ಸಮಿತಿಯ ಒಂದು ಏನು ಮಾಡಿದ್ದೀವಿ ಅಂತ ಹೇಳುವಂತ ತೋರಿಸ್ಬೇಕಾದ್ರೆ ಒಂದು ಶಬ್ದ ಬರುತ್ತೆ ಸರ್. ಅದಕ್ಕೆ 5-6 ಸ್ಪೀಕರ್ಗಳು, 7-8 ಸ್ಪೀಕರ್ಗಳು ಇರುತ್ತೆ. ಏನು ಕೇಳ್ತಿದ್ದೀನಿ ಸರ್, ಅದು ಸ್ಪಷ್ಟವಾಗಿ ಕೇಳಬೇಕಾಗುತ್ತೆ. ಒಬ್ಬ ರಾಕ್ಷಸ ನಗಾಡಬೇಕಾದ್ರೆ ಆ ಸೌಂಡ್ ಹೆಂಗೆ ಬರುತ್ತೆ ಅಂತಂದ್ರೆ ಒಂದು ಒಳ್ಳೆ ಸೌಂಡೇ ಬರುತ್ತೆ ಸರ್. ಅಂತ ಶಬ್ದಗಳು 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೂ ಗೋಣಿಕೊಪ್ಪಲಲ್ಲಿ ಆಗುತ್ತೆ ಸರ್. ನಮಗೆ ಇಲ್ಲಿ ಪ್ರಶ್ನೆ ಇರೋದು DJ ಅಂತಂದ್ರೆ ಅದು ಮುಂದೆ ಕುಣಿಯುವಂಥದ್ದಲ್ಲ. ಈಗ ಪ್ರಶ್ನೆ ಇರೋದು ಶಬ್ದ ಮಾಲಿನ್ಯ. ಆಗ ನಾವು ಈ ಶೋ ಮಾಡೋದು ಬೇಕಾ ಬೇಡವಾ ಅಂತ ಹೇಳುವಂಥ ಒಂದು ತೀರ್ಮಾನ ಆಗ್ಬೇಕು ಸರ್. ಅದು ಹಾಗೆ ಆಗುತ್ತೆ. ಕಲ್ಸಲ್ಲಿ ಬಹಳಷ್ಟು ಮಂಟಪಗಳು DJ ಆಗಿರಲಿಲ್ಲ, ಆದರೆ ಕೇಸ್ ಎಲ್ಲರ ಮೇಲೂ ಆಯಿತು. ಅದೇನೋ ನಮ್ಮ ಇಲಾಖೆಯವರು ನಮ್ಮ ಮೇಲೇನೋ ಕರುಣೆ ತೋರಿಸಿ ಅದೊಂದು ರೀತಿಯಲ್ಲಿ ಒಂದು ಬೀಸುವ ದೊಣ್ಣೆಯಿಂದ ಎಲ್ಲರೂ ತಪ್ಪಿಸ್ಕೊಂಡು ನಮಗೂ DJ ಮಾಡಿ ಕುಣಿಬೇಕು, ಹಾಗೆ ಮಾಡಬೇಕು ಅಂತ ಏನು ಉದ್ದೇಶ ಇಲ್ಲ ಸರ್. ಒಂದು ನಾಡ ಹಬ್ಬ ವಿಜೃಂಭಣೆಯಿಂದ ಆಚರಣೆ ಆಗಬೇಕು, ಅದೊಂದು ಯಶಸ್ವಿ ಆಗಬೇಕು, ಸಾರ್ವಜನಿಕರು ಸಂತೋಷ ಪಡಬೇಕು ಹೇಳೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಸರ್. ಇಲಾಖೆ ತಮ್ಮ ಕರ್ತವ್ಯವನ್ನು ಮಾಡಲೇಬೇಕು, ಅದಕ್ಕೆ ನಾವು ತಲೆಬಾಗಲೇಬೇಕು. ಬಟ್ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಈ ಕಥಾ ಸಾರಾಂಶವನ್ನು ನಾವು ಬೆಳಗ್ಗೆ ಮಾಡಿ ಈ DJ ಮಾಡದೆ ಈ ಥರ ಶಬ್ದ ಬಂದಾಗ ನಮ್ಮ ಮೇಲೆ ಕೇಸ್ ಆಗಿದ್ರೆ ನಮಗೆ ಬಹಳಷ್ಟು ಪ್ರಾಬ್ಲಮ್ ಆಗ್ತದೆ ಸರ್. ಯಾಕೆಂತಂದ್ರೆ ನಾವು ಹಲವಾರು ರಂಗದಲ್ಲಿ ನಾವು ಕೆಲಸ ಮಾಡುವಂಥವರು, ರಾಜಕೀಯ ರಂಗದಲ್ಲಿ ಇರುವವರು ಇದ್ದೀವಿ. ಈಗ ಕೇಸ್ ಹಾಕೊಂಡು ನಮ್ಮ ಭವಿಷ್ಯವನ್ನು ನಾವು ಹಾಳು ಮಾಡಲಿಕ್ಕೆ ತಯಾರಿಲ್ಲ. ಕಲ್ಸಲ್ಲಿ ಒಂದೊಂದು ಸಮಿತಿಯಲ್ಲಿ 3-4 ಜನರ ಮೇಲೆ ಕೇಸ್ ಹಾಕಬೇಕು ಅಂತೇಳಿ ವ್ಯವಸ್ಥೆ ಮಾಡಿದ್ದು.